ಮಂತ್ರಗಳನ್ನು ಕೇಳಿದ್ರೆ ಕಿವಿ ಒಳಗೆ ಸೀಸ ಕಾಸುವಂತ ಕಾಲದಲ್ಲಿ ಕ್ಷೂದ್ರ ವರ್ಗದ ಒಬ್ಬ ಉರುಲಿಂಗ ಪೆದ್ದಯ್ಯ ಒಂದು ಮಠಕ್ಕೆ ಸ್ವಾಮಿ ಆಗ್ತಾನೆ. ಅವನ ಹೆಂಡತಿ ಸಂಸ್ಕೃತ ಭಾಷೆಗಳನ್ನು ಪ್ರಶ್ನೆ ಮಾಡ್ತಾಳೆ. ಅಂದ್ರೆ ಇದು ಈ ದೇಶದಲ್ಲಿ ಸಾಧ್ಯವಿತ್ತೆ, ಸಾಧ್ಯತ್ತು. ಅದು ಅನುಭವ ಮಂಟಪದ ಇತಿಹಾಸವನ್ನು ನೋಡಿದ್ರೆ ಬಸವಣ್ಣನವರ ಅನುಭವ ಮಂಟಪ ಇದಕ್ಕೆಲ್ಲಕ್ಕೂ ಒಂದು ಮೂಲ ಕಾರಣೀಭೂತವಾಗಿ ನಿಂತು. ದನ ಕಾಯುವಂಥವರು ಸೂಳೆ ಸಂಕವನಂತ ಒಬ್ಬ ಶರಣೆ ಇವತ್ತು ತನ್ನ ವ್ಯವಸ್ಥೆಯನ್ನು ಧಿಕ್ಕರಿಸಿ, ಸಮಾಜ ಮಾಡಿಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಧಿಕ್ಕರಿಸಿ ಅನುಭವ ಮಂಟಪಕ್ಕೆ ಬಂದು ಮೈ ಹೊಲಸಾದ್ರೇನು ಮನಸ್ಸು ಸುತ್ತ ಐತಲ್ಲ ಅಂತ ತಿಳ್ಕೊಂಡು ಸಾಧಿಸಿ ಶರಣೆ ಆಗಬೇಕಾದ್ರೆ ಬಹುಶಃ ಬಸವಣ್ಣನವರು ಮೊದಲು ಅವಕಾಶ ಕೊಟ್ಟಿದ್ದು ಪಾಪಿಗಳಿಗೆ, ಎಡವಿದವರಿಗೆ, ನೊಂದವರಿಗೆ, ಬೆಂದವರಿಗೆ, ದುಃಖದಲ್ಲಿದ್ದವರಿಗೆ ಮೊದಲು ಬಸವಣ್ಣವರು ಪ್ರವೇಶ ಕೊಟ್ಟರು. ಸುಮ್ಮನಿರೆ ಇದು ಶಾಸ್ತ್ರ ಸಮ್ಮತವು ಅಂತ ತಿಳ್ಕೊಂಡು ಬಸವಣ್ಣವರು ಹೇಳಲಿಲ್ಲ. ಶಾಸ್ತ್ರ ಅದು ಶಸ್ತ್ರವಾಯಿತು, ವೇದ ಅದು ವಾದಕ್ಕಿಕ್ಕಿತ್ತು, ಆಗಮಕ್ಕೆ ಮೊದಲ ಮೂಗಿಲ್ಲ. ಇವರಂತುವನ್ನು ಕಂಡವರು ಎಂದೆಂದೂ ನಿಮ್ಮ ಕಾಣಲಿಲ್ಲ. ಉರುಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ನಿಮ್ಮಗಳ ನಿಲುವ ಬಸವಾದಿ ಪ್ರಮತರು ಬಲ್ಲರಲ್ಲದೆ ಈ ಲೋಕದ ಜಡಜೀವಿಗಳೆಂತ ಬಲ್ಲರು ಅನ್ನುವಂಥ ಮಾತನ್ನು ಹೇಳಬೇಕಾದ್ರೆ ಬಹುಶಃ ನಾವು ಸೂಕ್ಷ್ಮ ಗಮನಿಸ್ಬೇಕು. ಚನ್ನಬಸವಣ್ಣವ್ರನ್ನ ಕಳಿಸ್ತಾರೆ, ಸೂಳೆ ಸಂಕಮ್ಮನ ಮನೆಗೆ ಕಳಿಸ್ತಾರೆ. ಚನ್ನಬಸವಣ್ಣನವ್ರನ್ನ ಕಳಿಸಿದಾಗ ಚನ್ನಬಸವಣ್ಣನವರು ಸಂಕಮ್ಮನ ಮನೆಗೆ ಹೋಗಿ ಹಿಂಗೆ ಬಾಗಲಾ ಬಿಡದ್ರಂತ. ಬಾಗಲಾ ಬಿಡೋದು, ಬಾಗಿಲ ತೆಗೆದಂತ ಸಂಕವೇ ಅಂದ್ಲಂತ ಎರಡೂ ಕೈ ಜೋಡಿಸಿ. ಚನ್ನಬಸವಣ್ಣ ಅಂದ್ರೇನೆ ಬಹಳ ದೊಡ್ಡ ಜ್ಞಾನಿ. 12ನೇ ಶತಮಾನದಲ್ಲಿ ಬಹುಶಃ ಲಗ್ನ ಆಗದೆ ಇರೋರ ಪೈಕಿ ಅಂದ್ರೆ ಒಂದು 6-7 ಜನ ಅಟ್ಟ ಸಿಗ್ತಾರ ನಮಗೆ. ಅದಕ್ಕೆ ಈ ಧರ್ಮ ಕಟ್ಟಿದವರ ಲಗ್ನ ಆದವ್ರು ಕಟ್ಟಿದ ಧರ್ಮ ಇದು ನೆನಪಿರಲಿ. ನಾವು ಭಾಳ ಕಡೆ ಓದಲು ಹೇಳ್ತಿರ್ತೇನೆ, ಲಗ್ನ ಆದವ್ರು ಕಟ್ಟಿದ ಧರ್ಮದಾಗ ಲಗ್ನ ಆಗ್ಲಾರ್ದವ್ರು ಬಂದು ಗದ್ದಿಗೆ ಮೇಲೆ ಕುಂತು ನಾವು ಮೆರೆದೇವಿ. ನಾವು ಕೂಡ ಆಕ್ರಮಣ ಮಾಡಿವಿ ಇದನ್ನ. ಯಾಕಂದ್ರೆ ನೋಡಿರ್ಬೇಕಾರೆ ಹುಡುಕ್ಯಾಡ್ಸರಿ ನೀವು 770 ಅಮರ ಗಣಗಳೊಳಗೆ ಚನ್ನಬಸವಣ್ಣನವರು, ಸೊನ್ನಲಗಿ ಸಿದ್ದರಾಮರು, ಪ್ರಭುದೇವರು, ಮಹಾದೇವಿ ಎಕ್ಕಗಳು, ಮುಗ್ಧ ಸಂಗಯ್ಯನಂತವರು, ಬಹುರೂಪಿ ಚೌಡಯ್ಯನಂತವರು ಹುಡುಕ್ಯಾಡಿದ್ರೆ ಇನ್ನೊಂದು 6-7 ಜನ ಸಿಗ್ತಾರೆ. ಉಳಿದವ್ರು ಹುಟ್ಟರು ಲಗ್ನದವ್ರ ಇದ್ರು, ಹುಟ್ಟರು ಅವರೇ ಇದ್ರು. ಅವರು ಆದ್ರೆ ಬಹುಪಾಲು ಮೆಜಾರಿಟಿ ಗೃಹಸ್ಥರ ಇದ್ರು ಇದ್ರಾಗ. ಸನ್ಯಾಸಿಗಳ ಸಂಖ್ಯೆನ ಕಡಿಮೆ ಇತ್ತಿದ್ರಾಗ. ಮತ್ತು ಬಹುತೇಕ ವಚನಗಳನ್ನು ನೋಡ್ರಿ ನೀವು, ಈ ಲಕ್ಷ್ಮಮ್ಮ ಅನ್ನುವಂಥ ಒಬ್ಬ ಶರಣೆ ಬರ್ತಾಳೆ, ಕೊಂಡಿ ಮಂಚಣ್ಣನವ್ರ ಹೆಂಡತಿ. ಅಲ್ಲಿ ಕೊಂಡಿ ಮಂಚಣ್ಣ ನೋಡಿದ್ರೆ ಅಪೋಸಿಷನ್ ಪಾರ್ಟಿ ಲೀಡರ್ ಅವ, ಬಸವಣ್ಣವ್ರನ್ನ ವಿರೋಧ ಮಾಡ್ತಿದ್ದ. ಆದ್ರೆ ಆ ಕೊಂಡಿ ಮಂಚಣ್ಣನ ಹೆಂಡತಿ ಲಕ್ಷ್ಮಮ್ಮ ಅಪ್ಪಟ ಬಸವಣ್ಣನ ಭಕ್ತಳಾಗಿದ್ದರು. ಬಸವಣ್ಣವ್ರ ವ್ಯಕ್ತಿತ್ವ ಎಲ್ಲಿ ದೊಡ್ಡದಾಕೈತೆ ಅಂದ್ರೆ ವೈರಿಗಳು ಸಹಿತ ಹೊರವರ್ಗ ವಿರೋಧ ಮಾಡ್ತಿದ್ರಂತ, ಒಳಗೆ ಕೈ ಮುಗಿತಿದ್ರಂತ. ಅಂಥ ವ್ಯಕ್ತಿತ್ವನೇ ಇತ್ತು ನೋಡ್ರಿ. ಭಾಳ ಚಂದ ಬರೀತಾರೆ ಇದನ್ನು ಸಿದ್ದಯ್ಯ ಪುರಾಣಿಕರು. ಹೆಂಗಿತ್ತು ಬಸವಣ್ಣನವ್ರ ವ್ಯಕ್ತಿತ್ವ ಅಂದ್ರೆ, ಬಸವಣ್ಣನವರು ತಮ್ಮ ಕಿರೀಟವನ್ನು ತೆಗೆದು ಕೆಳಗಿಟ್ಟು ಇನ್ನೇನು ನಾನು ಒಲ್ಲೆ ಅಂತ ತಿಳ್ಕೊಂಡು ಕೆಳಗಿಳಿಯುವಾಗ ಮೊದಲು ಅವ್ರು ಹೋಗಿದ್ದೆ ಎಲ್ಲಿ ಅಂದ್ರೆ ವಿರೋಧ ಪಕ್ಷದವ್ರ ಹಂತ್ಯಕ್ಕೆ ಹೋದ್ರಂತ. ಮೊದಲು ವಿರೋಧ ಪಕ್ಷದವ್ರ ಹಂತ್ಯಕ್ಕೆ ಹೋಗಿ ಕೈ ಜೋಡಿಸಿದ್ರಂತ. ಇವತ್ತು ಬಸವಣ್ಣ ಭಾಳ ಎಚ್ಚರಿಕೆಯಿಂದ ರಾಜ್ಯಭಾರ ಮಾಡ್ಬೇಕಾದ್ರೆ, ಒಂದು ಅಣೆ ಎದುರಾಗೂ ದೋಷ ಬರಲಾರ್ದಂಗೆ ರಾಜ್ಯಭಾರ ಮಾಡ್ಬೇಕಾದ್ರೆ, ಬಸವಣ್ಣ ಭಾಳ ವಿನಯ ಪ್ರಾಣಿಯಾಗಿ ಬದುಕಬೇಕಾದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯ ಆಗೈತಿ. ನಿಮ್ಮನ್ನು ಎಷ್ಟು ಜನ್ಮದಾಗ ಮರ್ಯಾಕೆ ಸಾಧ್ಯ ಆಗೈತಿ ಅಂತ ಎಲ್ಲ ವಿರೋಧ ಪಕ್ಷದವ್ರಿಗೆ ಕೈ ಮುಗಿದ್ರು. ಅವ್ರು ಅಂದ್ರಂತ ಇನ್ನೊಂದಿಷ್ಟು ದಿವಸ ಇವರ ಕೂತಿದ್ರೆ ಬೇಸಿ ಅಂತಲ್ಲ ಈ ಜಗದಾಗ. ಬಸವಣ್ಣನವರು ವೈರಿಗಳ ಸಹಿತ ಮೆಚ್ಚುವಂಗೆ ಬದುಕಿದ್ರು ಅವರು. ಅಲ್ಲ ಮತ್ತೆ ಕುರ್ಚೆಕಾಗಿ ಬಡದಾಡಿದ್ರೆ ಆ ಕುರ್ಚೆ ಬಿಟ್ಟು ಯಾರು ಕುರ್ಚೆಗೆ ಬಡದಾಡಕತ್ತಾರ ಅವ್ರಂತೆ ಕೈ ಮುಗಿದ್ನಲ್ಲ ಪುಣ್ಯಾತ್ಮ, ನಿಮ್ಮಿಂದ ನಾನು ಇದು ಆಗೀನಿ, ನೀವು ನನ್ನ ಮೇಲೆ ಕಣ್ಣಿಟ್ಟಿರ ಅಂತ ತಿಳ್ಕೊಂಡು ಎದುರಾಗೂ ನಾನು ಸೋಲಲಾರ್ದಂಗೆ ಇವತ್ತು ಸತ್ಯ ಶುದ್ಧವಾಗಿ ಬದುಕಾಕ ಕಾರಣೀಭೂತರಂದ್ರೆ ನೀವೆಲ್ಲ ಅದಿರಂತ ತಿಳ್ಕೊಂಡು ನಾನು ಚಲೋ ಬದುಕೀನಿ. ನಿಮ್ಮ ಋಣ ಯಾವಾಗ ತೀರ್ಸಾಕತ್ತೆ ಅಂದ್ರೆ ಮತ್ತು ವಿರೋಧ ಪಕ್ಷದವ್ರ ವೈರ ಕೆಳಗೆ ಹೋಗಿಬಿಡ್ತದ. ತಣ್ಣಗ ನೀನ ಕೂತಿದ್ರೆ ಬೇಸಿತ್ತೋ ಮಾರ ಇನ್ನೊಂದು ದಿವಸ ಅನ್ನುವಂಗೆ ಆಗಿಬಿಡ್ತದ. ಅಂದ್ರೆ ಹಿಂಗೆ ಬಸವಣ್ಣನವರು ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಂಡಂಥವ್ರು. ಅದಕ್ಕೆ ಆ ಚನ್ನಬಸವಣ್ಣನವರನ್ನ ಆ ಸಂಕಮ್ಮನ ಮನೆಗೆ ಕಳಿಸಿರ್ತಕ್ಕಂಥ ಸಂದರ್ಭ ನೆನಪಿಟ್ಕೋಬೇಕು. ಭಾಳ ಅದ್ಭುತವಾದಂಥ ಪ್ರಸಂಗ ಇದು. ಹೋಗಿ ಚನ್ನಬಸವಣ್ಣನವರು ಕದಾ ಬಡಿತಾರೆ. ಕದಾ ಬಡದಂಥ ಸಂದರ್ಭದೊಳಗೆ ಆ ಹೆಣ್ಮಗಳು ಕದಾ ತೆಗಿತಾಳೆ. ಕದಾ ತೆಗೆದು ಚನ್ನಬಸವಣ್ಣವರ ದಿವ್ಯ ವ್ಯಕ್ತಿತ್ವವನ್ನು ನೋಡಿ, ಯಾಕಂದ್ರೆ ಅವರು ವಿರಕ್ತರು, ಅವರು ಪಟಗ ಸುತ್ತಿದ್ರು, ಕೊರಳಾಗ ರುದ್ರಾಕ್ಷಿ ಮಾಲಿ, ಕೊಳ್ಳಾಗ ಲಿಂಗ, ಅವ್ರು ಹಾಕಿದ ಕಪುಣಿ, ಇದನ್ನೆಲ್ಲ ನೋಡಿ ಅವ್ರು ಏನಂದ್ರಂತ ಸಂಕಮ್ಮನವ್ರು, ಯಪ್ಪ ಇದು ನಿಮ್ಮಂಥವ್ರು ಬರೋ ಜಾಗ ಅಲ್ಲ. ಎರಡು ಕೈ ಜೋಡಿಸಿ, ಇದು ನಿಮ್ಮಂಥವ್ರು ಬರೋ ಜಾಗ. ಚನ್ನಬಸವಣ್ಣವ್ರು ಅಂತಾರ ಬರಬೇಕಾದ ಜಾಗಕ್ಕೆ ಬಂದೀವಿ ಅಂತಾರ. ಆ ಕತೆ ಓದ್ಬೇಕು, ಭಾಳ ಚಂದ ಕಣ್ಣಲ್ಲಿ ನೀರು ಬರ್ತದೆ. ಬರಬೇಕಾದ ಜಾಗಕ್ಕೆ ಬಂದೀವಿ. ಯಪ್ಪ ಇದು ನಿಮ್ಮಂಥವ್ರು ಬರೋ ಜಾಗ ಅಲ್ಲ, ಬರಬೇಕಾದ ಜಾಗಕ್ಕೆ ಹೆಂಗೆ ಬಂದೀವಿ? ಹಸಿವಿದ್ದಲ್ಲೇ ಅನ್ನ ಕೊಡ್ಬೇಕಂತ, ಕಾತ್ಲಿದ್ದಲ್ಲಿ ದೀಪ ಹಚ್ಬೇಕಂತ, ರೋಗಿದ್ದಲ್ಲಿ ಔಷಧ ಕೊಡ್ಬೇಕಂತ, ಯಾರು ನೊಂದಾರ, ಯಾರು ಬೆಂದಾರ, ಯಾರು ತುಳಿತಕ್ಕೊಳಗಾಗ್ಯಾರ ಅವರಿಗೆ ಧರ್ಮ ಕೊಡ್ಬೇಕಂತ, ಅದಕ್ಕೆ ನಿಮ್ಮನ್ನ ಅನುಭವ ಮಂಟಪಕ್ಕೆ ದಂಡ ನಾಯಕರ ಕರ್ಕೊಂಬ ಅಂದಾರ, ಅದಕ್ಕೆ ಕರೆಯಾಕೆ ಬಂದೇನಿ ಅಂದ್ರಂತ. ಎಂತ ಭಾಳ ಚಂದ ಬರೀತಾರೆ ಇದನ್ನು ಪುರಾಣ. ಇಲ್ಲೇ ಸೂಕ್ಷ್ಮ ಗಮನಿಸ್ರಿ ನೀವು. ಹಸಿವಿದ್ದಲ್ಲಿ ಅನ್ನ ಕೊಡ್ಬೇಕಾ? ನೀವಾದ್ರೂ ಹಸದವ್ರನ್ನ ಉಣ್ಣಾಕ್ ಕರಿಬೇಕು, ಹಸದವ್ರನ್ನ ಉಣ್ಣಾಕ್ ಕರಿಬೇಕು.
ಅವ್ರು ನಮ್ಮನ್ನು ಕರೆದಾರ, ನಾವು ಅವ್ರನ್ನ ಕರಿಬೇಕು, ಇವ್ರು ನಮ್ಮನ್ನು ಕರೆದಾರ ಅಂತ ಬಿಡೇಕೆ ಏನಾರ ಬಿದ್ದು ಕರೆದ್ರಿ ಶರಣ ಮಾರ್ಗದಾಗ ನಿಮ್ಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಕರೀರಿ, ಹಸಿವಿದ್ದವ್ರು ಉಣ್ಣಾಕ ಕರೀರಿ. ಕರೀಲಿಲ್ಲ ಏನು ಬಸವಣ್ಣ? ಊರ ಹೊಲಗೇರಿಯ ಹೊಕ್ಕು ಕುಲವಿಲ್ಲದವರು ಕೂಡಿ ಕೈಬೆರಿಸಿ ಉಣ್ಣಲು ಕಲಿಸಿದ ಕಲ್ಯಾಣ ಬಸವಣ್ಣ. ಊರು ಹೊಲಗೇರಿ ಹೊಕ್ಕು ಕುಲವಿಲ್ಲದವರು ಕೂಡಿ ಕೈಬೇರಿಸಿ ಉಣ್ಣಾಕ ಕಲಿಸಿದ ಬಸವಣ್ಣ. ಅಂತ ಅದ್ಭುತವಾದ ಮಾತು ನೋಡಿ. ಹಸಿವಿದ್ದವರಿಗೆ ನಾವು ಅನ್ನ ಕೊಟ್ರೆ ಅನ್ನದ ಮಹತ್ವ ಹೆಚ್ಚಾಕೈತಿ. ಹಸಿವ ಇರೋದಿಲ್ಲ, ಅವ್ರನ್ನ ಸುಳ್ಳ ಉಣ್ಣಾಕ ಕರಿತೀವಿ ನಾವು. ಅವ್ರು ಉಣ್ಣೋದೇಟ ಚೆಲ್ಲೋದ ಭಾಳ ಮಾಡಿ ಹೋಗಿರ್ತಾರೆ. ಉಣ್ಣೋದಕ್ಕಿಂತ ಚೆಲ್ಲೋದ ಭಾಳ ಮಾಡಿ. ಹಸಿವಿದ್ದಲ್ಲೇ ಅನ್ನ ಕೊಡ್ಬೇಕು. ಔಷಧಿ ಇದ್ದಲ್ಲೇನ, ರೋಗ ಇದ್ದಲ್ಲೇನ ಔಷಧ ಕೊಡ್ಬೇಕು. ರೋಗನ ಇಲ್ಲಾಂದ್ರೆ ಔಷಧ ಕೊಟ್ಟು ಏನು ಮಾಡೋರು? ಪೇಷಂಟ್ ಇದ್ದಲ್ಲೇನ ಡಾಕ್ಟರ್ ಅಂತೇಕ ಗುಳಿಗೆ ಔಷಧ ಖರ್ಚಕ್ಕವ. ಪೇಷಂಟೇ ಇಲ್ಲ ಅಂದ್ರೆ ಯಾರಿಗೆ ಕೊಡ್ಬೇಕಮ್ಮ ವೈದ್ಯ? ಸೂಕ್ಷ್ಮ ಗಮನಿಸ್ಬೇಕು ನೀವೆಲ್ಲ. ರೋಗ ಎಲ್ಲಿ ಐತಿ ಅಲ್ಲಿ ಔಷಧ ಕೊಡ್ಬೇಕು. ಆರೋಗ್ಯವಂತ ಮನುಷ್ಯನಿಗೆ ಶುಗರ್ ಗುಳಿಗೆ ಕೊಟ್ರೆ ಅವ್ಯಾಕೆ ತೊಗೊಳಕ್ ಹೋಗ್ತಾನೆ? ಆರೋಗ್ಯವಂತ ಮನುಷ್ಯನಿಗೆ ಎಲ್ಲ ಚಲೋ ಇದ್ದಂಥ ಮನುಷ್ಯನಿಗೆ ಇನ್ಸುಲಿನ್ ತೊಗೊಂಡ್ರೆ ಅವ್ಯಾಕೆ ತೊಗೊಳಕ್ ಹೋಗ್ತಾನೆ? ಆರೋಗ್ಯವಂತ ಮನುಷ್ಯನಿಗೆ ನೀವು BP ಗುಳಿಗೆ ತೊಗೊಂಡ್ರೆ ಅವ್ಯಾಕೆ ತೊಗೊಳಕ್ ಹೋಗ? ನನಗಿಲ್ಲಪ್ಪ ನೀನ ತಗೋ ಅಂತ ಹೇಳ್ತಾನ. ಅಂದ್ರೆ ನಿಜ ಹೇಳ್ಬೇಕಂದ್ರೆ ಔಷಧವನ್ನು ಎಲ್ಲಿ ಕೊಡ್ಬೇಕಂದ್ರೆ ಎಲ್ಲಿ ರೋಗ ಐತಿ ಅಲ್ಲಿ ಔಷಧ ಕೊಡ್ಬೇಕಂತ ಔಷಧದ ಕಿಮ್ಮತ್ ಹೆಚ್ಚಾಗತ್ತೆ. ಎಲ್ಲಿ ಕತ್ಲೈತಿ ಅಲ್ಲಿ ದೀಪ ಹಚ್ಬೇಕು. ಕತ್ತಲೆಯ ಮನೆಯೊಳಗೆ ದೀಪ ಹಚ್ಬೇಕಂತ. ಬೆಳಕಿದ್ದಲ್ಲೇ ಬೆಳಕು ಮಾಡಕ್ ಕೊಟ್ಟಿವ ನಾವು. ಈ ದೇಶದಲ್ಲಿ ಆದ ಹಣೆ ಬಾರನ ಹಿಂಗೆ. ಬೆಳಕಿದ್ದಲ್ಲೇ ಬೆಳಕು ಮಾಡೋದು. ಇದ್ದವ್ರು ಇಲ್ಲದವ್ರ ಮನೆಗೆ ಹೋಗ್ಲಿಲ್ಲ, ಇದ್ದವ್ರ ಮನೆಗೆ ಹೋದ್ರಂತ. ಇದನ್ನು ಬಹಳ ಚಂದ ಒಬ್ಬ ಶರಣ ಬರೀತಾನೆ. ಇದ್ದವರ ಮನೆಗೆ ಹೋಗಿ ಗುದ್ದಾಡಿ ಸತ್ತದ್ದ ಕಂಡು ಗುಹೇಶ್ವರ ಲಿಂಗ ನಗುತ್ತಿದ್ದ ಅಂತ ನೋಡಿ. ಉದ್ದುದ್ದ ಅಂತ ಅದ್ಭುತ ಮಾತು. ಇದ್ದವ್ರ ಮನೆಗೆ ಹೋದ್ರಂತ. ಇಲ್ಲದವ್ರ ಮನೆಗೆ ಹೋಗಿದ್ರು ಗುಹೇಶ್ವರ ಲಿಂಗಕ್ಕೆ ಖುಷಿ ಹಾಕಿತ್ತಂತ. ಇದ್ದವ್ರ ಮನೆಗೆ ಹೋದ್ರಂತ. ಇದ್ದವ್ರಿಗೆ ಸೀರೆ ಉಡಿಸಿದ್ರು, ಇದ್ದವ್ರಿಗೆ ಕುಬಸ ತೊಡಿಸಿದ್ರು, ಇದ್ದವ್ರಿಗೆ ಅರಿವು ಕೊಟ್ಟರು, ಇದ್ದವ್ರ ಮನೆ ಹಣಗಂಡು ವ್ಯವಹಾರ ಮಾಡಿದ್ರು. ಇಲ್ಲದವ್ರ ಮನೆಗೆ ಹೋಗಲಿಲ್ಲ, ಇಲ್ಲದವ್ರ ಮನೆಯವ್ರನ್ನ ತರಲಿಲ್ಲ. ಜಗತ್ತಿನಲ್ಲಿ ಸಮಸ್ಯೆಗಳಾಗಿ ಉಳಿದವು. ನಮಗಿನ್ನೂ ಬಸವಣ್ಣ ಅರ್ಥ ಆಗಲಿಲ್ಲ ಅನ್ನೋ ಒಂದು ಮಾತನ್ನ ಹಳಕಟ್ಟಿ ಫಕೀರಪ್ಪನವರು ಶಿವಾನುಭವ ಗ್ರಂಥಮಾಲೆಯಲ್ಲಿ ಮಾಡಿದ್ರು. ಹೌದು, ಇಲ್ಲದಲ್ಲಿ ಹೋಗಬೇಕು, ಇದ್ದಲ್ಲಿ ಹೋಗೋದಲ್ಲ. ಅದಕ್ಕೆ ಚನ್ನ ಬಸವಣ್ಣವ್ರು ಏನಂತಾರ, ನೀನು ನೊಂದಿ, ನೀ ಬೆಂದಿ, ನಿನಗೆ ಧರ್ಮದ ಬಾಗಿಲು ತೆರೆದೇವೆ ಹೊರತು ನಿನ್ನಂಥವ್ರಿಗೆ ಅನುಭವ ಮಂಟಪ ಅವಶ್ಯಕತೆ ಐತೆ ಹೊರತು ಉಳಿದವ್ರಿಗೆ ಅನುಭವ ಮಂಟಪ ಅವಶ್ಯಕತೆ ಇಲ್ಲ ಮಹಾತಾಯಿ. ಅದಕ್ಕೆ ನೀವು ಅನುಭವ ಮಂಟಪ ಬರಬೇಕು. ಆದರೂ ಆ ಎಂಬ ಪ್ರಶ್ನೆ ಮಾಡ್ತಾಳೆಯಪ್ಪ, ನನ್ನಂಥವ್ರನ್ನ ಕುಂದ್ರಿಸಿ ಹೋಗ್ತೀರ ಅನುಭವ ಮಂಟಪದಾಗ? ನಿಮ್ಮಂಥ ಉನ್ನತ ಮಹಾಮಹಿಮರು ಇದ್ದಂಥ ಜಾಗದಾಗ ನನ್ನಂಥ ಒಬ್ಬ ಕಸಿಬೇರೆ ಹೆಣ್ಮಗಳನ್ನ ಕುಂದ್ರಿಸಿಕೊಂತೀರಿ ಅಂತ ತಿಳ್ಕೊಂಡು ಅಂದಾಗ ಏನು ಅನ್ಬೇಕು ಚನ್ನ ಬಸವಣ್ಣ? ಅದ್ಭುತವಾದ ಮಾತು ನೋಡ್ರಿ. ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಈ ಶರೀರ ಎಲ್ಲರಿಗೂ ಸಮಾನನ ಐತಿ, ಹೆಚ್ಚು ಕಡಿಮೆ ಏನಿಲ್ಲ ಅಂತ. ಭಾಳ ಅಂದ್ರೆ ಒಟ್ಟು ಬಣ್ಣದಾಗ ಬದಲಾವಣೆ ಐತಿ. ಯಾಕೆ ಬದಲಾವಣೆ ಐತಿ ಬಣ್ಣದಾಗ ರೂಪದಾಗ ಅಂದ್ರೆ ಎಲ್ಲರೂ ಒಂದೊಂದು ಮುನಿ ಇದ್ರೆ ಅನಾಹುತ ಆಗ್ಯಾವಂತೂ ಸ್ವಲ್ಪ ವ್ಯತ್ಯಾಸ ಮಾಡೈತೆ ಅಂದದ ಇಷ್ಟ. ಇದನ್ನ ಹೇಳ್ತಾನ ಸೊನ್ನಲಿಗೆ ಸಿದ್ದರಾಮ, ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದಾಗಿ. ಎಷ್ಟು ಚಂದ ಹೇಳ್ತಾನೆ. ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದಾಗಿ, ಬಣ್ಣ ಮೂಜಗಕ್ಕೆ ಮುಕ್ಕಣ್ಣ, ಬಣ್ಣಕರು ಬಣ್ಣದೊಳಗಾಳುವುದನ್ನು ಕಂಡು ಅಣ್ಣ ನಗುತ್ತಿದ್ದನ ಯೋಗಿನಾಥ. ಎಷ್ಟು ಚಂದ ಇದೆ. ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದಾಗಿ. ಸೂಕ್ಷ್ಮ ಗಮನಿಸ್ಬೇಕು ಶರಣರ ಸಿದ್ಧಾಂತವನ್ನು. ಯೋಗಾಂಗ ತ್ರಿವಿಧಿಯಲ್ಲಿ ಬರಿತಾರೆ ಇದನ್ನವರು. ಬಣ್ಣ ಹಲವಪ್ಪಲ್ಲಿ, ಬಣ್ಣ ಹಲವಿರ್ತಾವಂತ. ಎಷ್ಟೋ ಥರದ ಬಣ್ಣಗಳಿದ್ರು ಎಲ್ಲಾ ಬಣ್ಣಗಳನ್ನು ಕುಡಿಸುವಂತ ಹಾದ ಮೇಲೆ ಮತ್ತೆ ಬಣ್ಣ ಮಾತ್ರ ಒಂದ ಉಳಿತೈತೆ ಅಂತ. ಯಾವುದಂದ್ರೆ ಬೆಳೆ ಬಣ್ಣ ಒಂದ ಉಳಿತೈತೆ. ಬಣ್ಣ ಹಲವೈತೆ ಅಂತ ನೋಡಾಕ. ಇದು ಕರೆ ಬಣ್ಣ, ಇದು ಹಳದಿ ಬಣ್ಣ, ಇದು ಕಂದ ಬಣ್ಣ, ಇದು ಮಿಶ್ರ ಜಾತಿಯ ಬಣ್ಣ, ಇದು ಅರಿಶಿನ ಕಲರ್ ಬಣ್ಣ. ಬಣ್ಣ ಬೇರೆ ಬೇರೆ ಜಾತಿ ಕಾಣ್ತತಿ, ಕೂಡಿಸಿದ್ರೆ ಮಾತ್ರ ಬಣ್ಣ ಒಂದೇ ಐತಂತೆ, ಬಿಳಿ ಬಣ್ಣ. ಬಿಳಿಯ ಬಣ್ಣದೊಳಗೆ 7 ಬಣ್ಣಗಳು ಹುಡ್ತಾವ ಅಂತ ಹೇಳ್ತಾರ. ಒಂದೇ ಬಣ್ಣದಿಂದ ಇಷ್ಟೆಲ್ಲ ಬಣ್ಣಗಳಾಕ್ಕವ. ಬಣ್ಣ ಹಲವಪ್ಪಲ್ಲಿ, ನೋಡಾಕ ಬಣ್ಣ ಬೇರೆ ಬೇರೆ ಐತಿ, ಆದ್ರೆ ನೋಡಿದ್ರ ಮೂಲದಲ್ಲಿ ಬಣ್ಣ ಒಂದೇ ಐತಿ. ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದೇ ಆಗಿ. ಇದನ್ನ ಎಷ್ಟು ಚಂದ ಉದಾಹರಣೆ ಕೊಟ್ಟರು, ಉಪಮಾ ಅಲಂಕಾರ ಬಳಸ್ತಾರೆ. 2ನೇ ಸಾಲಿನೊಳಗೆ ಹೇಳ್ತಾರೆ, ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದಾಗಿ, ಬಣ್ಣ ಮೂಜಗಕ್ಕೆ ಮುಕ್ಕಣ್ಣ. ನೋಡಿ ಚಂದ ಬರೀತಾರೆ. ಈ ಜಗತ್ತಿನೊಳಗೆ ನಿಜವಾದ ಬಣ್ಣ ಯಾರಂದ್ರೆ ಮುಕ್ಕಣ್ಣ ಅಂತ, ಪರಮಾತ್ಮ, ಪರಬ್ರಹ್ಮ, ಶಿವ ಅಥವಾ ಲಿಂಗ ಅಂತ ಕರೀತಾರೆ ವಚನಕಾರರು. ಒಬ್ಬನ ಅಂತವ ಮುಕ್ಕಣ್ಣ. ಬಣ್ಣ ಮೂಜಗಕ್ಕೆ ಮುಕ್ಕಣ್ಣ. ಆ ಒಬ್ಬ ಮುಕ್ಕಣ್ಣನಿಂದ ಬಂದಾರಂತ ಇವರೆಲ್ಲ. ಏನು ಕಾಣಕತ್ತಾವಲ್ಲ, ನಾಮ ರೂಪ ಕ್ರಿಯೆಗಳೇನು ಕಾಣಕತ್ತಾವಲ್ಲ. ಎತ್ತರ, ಕರ್ರನು, ಬೆಳ್ಳನು, ಗೆಡ್ಡನು, ಎತ್ತರನು, ದೊಡ್ಡ ಸಣ್ಣ ಹಂಗ ಅದಾವ ನೋಡಿ. ಏನು ಕಾಣ್ತಾವಲ್ಲ, ನಮೂನಿ ಕಾಣ್ತಾವ ನೋಡು. ಬಣ್ಣ ಮೂಜಗಕ್ಕೆ ಮುಕ್ಕಣ್ಣ, ಬಣ್ಣಕರು ಬಣ್ಣದೊಳಗಾಳುವುದನ್ನು ಕಂಡು. ಇಲ್ಲಿ ಬಣ್ಣ ಅಂದ್ರೆ ಸೂಕ್ಷ್ಮ ತಿಳ್ಕೊಬೇಕು ನೀವು. 2 ಅರ್ಥ ಕೊಡ್ತೈತಿ. ಒಂದು ಹೊರಗಿನ ಬಣ್ಣ, ಇನ್ನೊಂದು ಬಣ್ಣ ಅಂದ್ರೆ ನಮ್ಮ ಒಳಗಿರತಕ್ಕಂಥ ವ್ಯಕ್ತಿತ್ವ ಗುಣಾವಗುಣಗಳನ್ನು ಹೇಳ್ತೈತಿ. ನೋಡಿ ಈಗ ತಿಳಿತು ನೋಡು ಅವನ ನಿಜವಾದ ಬಣ್ಣ. ನೋಡಿ ಅಂತಿರ್ತಾರೆ ಅವನು ಮಾತಾಡೋ. ಈಗ ತಿಳಿತು ನೋಡು ಅವನ ಬಣ್ಣ. ಇಟ್ಟು ದಿವಸ ನಮಗೆ ಗೊತ್ತಾಯ್ತಿದ್ದಿಲ್ಲ. ಅಂದ್ರೆ ಏನು ಬಣ್ಣ ಅಂದ್ರೆ ನಮ್ಮ ಒಳಗಿನ ಸ್ವಭಾವಗಳಿಗೇನು ಶಬ್ದ ಬಳಸ್ತಾರೆ. ನಮ್ಮ ಒಳಗಿನ ಗುಣಗಳು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ನಡತೆಗೂ ಸಹಿತ ಬಣ್ಣ ಅಂತ. ಈಗ ತಿಳಿತು ನೋಡಿ ಅವನ ಬಣ್ಣ. ಈಗ ತಿಳಿತು ನೋಡಿ ಅವನ ಬಣ್ಣ ಅಂದ್ರೆ ಇಡೀ ದಿವಸ ತಿಳಿದಿದ್ದಿಲ್ಲ ಅಂತ. ಅಂದ್ರೆ ಹೊರಗೆ ನೋಡಿದ್ರೆ ಅವನ್ನ ಒಳಗೆ ನೋಡಿದ್ದಿಲ್ಲ ಅಂತ.
ಅದಕ್ಕೆ ಸಿದ್ದರಾಮಯ್ಯನು ಬರೀತಾರೆ, ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದಾಗಿ ಬಣ್ಣ ಮೂಜಗಕ್ಕೆ ಮುಕ್ಕಣ್ಣ ಒಬ್ಬನ ಪರಮಾತ್ಮ ಅಂತ. ಒಬ್ಬನಿಂದ ಬಂದಾವಂತ ಇವೆಲ್ಲ ಅವನಿಂದನ ಬಂದಾವಂತ. ಸುಮ್ಮನೆ ಶರೀರಗಳು ಬೇರೆ ಬೇರೆ ಅದಾವಂತ, ನೋಡಾಕ ರೂಪಗಳು ಬೇರೆ ಬೇರೆ ಅದಾವಂತ, ಹೆಸರುಗಳು ಬೇರೆ ಬೇರೆ ಅದಾವಂತ. ಒಳಗಿರುವಂತ ವಸ್ತು ಮಾತ್ರ ಒಂದೇ ಐತೆ ಅಂತ, ಚೈತನ್ಯ ಒಂದೇ ಐತೆ ಅಂತ. ಆದ್ರೂ ಒಂದ್ರ ಬುದ್ಧಿ ಒಂದಕ್ಕಿಲ್ಲಂತ, ಒಬ್ರು ಮಾಡಿದ ಒಬ್ರಿಗೆ ಸೇರಿ ಬರೋದಿಲ್ಲಂತ, ಒಬ್ಬರನ್ನೊಬ್ರು ಹಚ್ಕೊಳ್ಳೋದಿಲ್ಲಂತ. ಬಣ್ಣಕರು ಬಣ್ಣದೊಳಗೆ ಆಳುವುದನ್ನು ಕಂಡು ಅಣ್ಣಗ ನಗಿ ಬಂದಿತ್ತಂತ ಹೇಳ್ತಾನೆ ಸೊಂದಲಿಗೆ ಸಿದ್ದರಾಮ. ಒಂದ್ರ ತಾಳ ಒಂದಕ್ಕಿಲ್ಲಂತ. ಇವ್ರೊಂದು ಮಾಡಿದ್ರೆ ಅವ್ರೊಂದು ಮಾಡಕ್ ಹೋಗ್ತಾರಂತ, ಇವ್ರೊಂದು ಕರೆದ್ರೆ ಅವ್ರೊಂದು ಕರೀತಾರಂತ, ಇವ್ರು ಬಾ ಅಂದ್ರೆ ಅವ್ರು ಬ್ಯಾಡ್ ಅಂತಾರಂತ, ಇವ್ರು ಹೋಗೋಣ ನಡಿ ಅಂದ್ರೆ ನಾ ಬರೋದಿಲ್ಲ ಅಂತಾರಂತ. ಇವ್ರು ಮಾಡೋದು ನೋಡಿ ಇವರೆಲ್ಲರೂ ನನ್ನಿಂದನ ಹೋಗ್ಯಾರ, ನನ್ನಿಂದನ ಉತ್ಪತ್ತಿ ಆಗ್ಯಾರ, ನನ್ನ ಬಣ್ಣ ಹಂಚ್ಕೊಂಡ ಹುಟ್ಟ್ಯಾರ. ಆದ್ರೂ ಇವ್ರ ಬಣ್ಣನ ಒಂದೊಂದು ನಮೂನೆ ಅದಾವಲ್ಲ ಅಂತ ತಿಳ್ಕೊಂಡು ಮುಕ್ಕಣ್ಣಿಗೆ ನಗಿ ಬಂದಿತ್ತಂತ. ಅಣ್ಣ ನಗುತ್ತಿದ್ದ ನಗಿ ಯೋಗಿನ ಅಂತ ಅಂದ್ರೆ ಪರಮಾತ್ಮದ ನಗಿ ಬಂತಂತ. ನನ್ನ ಬಣ್ಣ ತಗೊಂಡ ಹುಟ್ಟಿರೋ ಮಾರಾಯ, ನಿಮ್ಮ ದೇಹದಾಗ ಹರಿದಾಡೋ ಪ್ರಾಣ ನನ್ನಿಂದ ಹೋಗೈತಿ, ನನ್ನ ಚೈತನ್ಯ ನಿಮ್ಮೊಳಗೈತಿ, ಜಗದ ಶಕ್ತಿ ನಿಮ್ಮೊಳಗಿಪ್ಪುದು, ನಿಮ್ಮ ಶಕ್ತಿ ಎನ್ನೊಳಗಿಪ್ಪುದು ಅಂತ ಪ್ರಭು ಕರೀತಾನೆ. ಎಲ್ಲರ ದೇಹದೊಳಗಿರ್ತಕ್ಕಂಥ ದೇಹಿ ಹೇಳ್ತಾರಲ್ಲ, ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಮರದೊಳಗಿನ ಮಂದಾಗ್ನಿಯನ್ನು ಉರಿಯದಂತಿರಿಸಿದೆ, ಈ ಶರೀರದೊಳಗೆ ಆತ್ಮನ ನಾರೂ ಕಾಣದಂತಿರಿಸಿದೆ ರಾಮನಾಥ ಅಂತ ತಿಳ್ಕೊಂಡು ಹೇಳ್ತಾರೆ ಜಡರದಾಸಿಮಯ್ಯನವರು. ಹಂಗೆ ಎಲ್ಲರೊಳಗಿರ್ತಕ್ಕಂಥ ಚೈತನ್ಯ, ಎಲ್ಲರೊಳಗಿರ್ತಕ್ಕಂಥ ಪರಮ ಚೈತನ್ಯ, ಪರಮ ವಸ್ತು ಒಂದೇ ಐತಿ. ಆದ್ರೆ ನಮ್ಮ ಬುದ್ಧಿ, ನಮ್ಮ ಸ್ವಭಾವ, ನಮ್ಮ ಗುಣ, ನಮ್ಮ ನಡತೆ, ನಮ್ಮ ವಿಚಾರಗಳ ಭಿನ್ನ ಭಿನ್ನ ಅದಾವ. ಇವುಗಳನ್ನೆಲ್ಲವನ್ನು ನೋಡಿ ಅಣ್ಣನಿಗೆ ನಗಿ ಬಂತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಣ್ಣನಿಗೆ ನಗಿ ಬಂತಂತ. ಅದಕ್ಕೆ ಚನ್ನಬಸವಣ್ಣವ್ರು ಹೇಳ್ತಾರ, ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಶರೀರ ನೀನು ತೊಟ್ಟಿದಿ, ಎಲ್ಲರೂ ತೊಟ್ಟಾರ. ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಶರೀರದೊಳಗೆ ಚೈತನ್ಯ ಅನ್ನುವಂಥ ಒಂದು ವಸ್ತು ಐತಿ, ಅದು ಎಂದೂ ಮುಪ್ಪಾಗಿಲ್ಲವಾ, ಅದು ಶುದ್ಧ ಐತಿ, ಅದು ಶುದ್ಧ ಸಿದ್ಧ ಪ್ರಸಿದ್ಧ ಐತಿ. ನಿನ್ನ ಮೈ ಸೋಂಕಿ ಕೆಟ್ಟಿರ್ಬೋದು, ಆದ್ರೆ ಅದು ನಿನ್ನ ತಪ್ಪಲ್ಲ, ಸಮಾಜ ಮಾಡಿದ ತಪ್ಪಿನಿಂದ ನಿನಗೆ ದೋಷ ತಟ್ಟೈತೆ ಹೊರತು ನೀನು ಸುಧಾರಿಸಿಕೊಳ್ಳಕ್ಕೆ ಅವಕಾಶನ ಬಸವಣ್ಣನವರು ಕಲ್ಪಿಸಿಕೊಟ್ಟಾರ. ನೀ ಅನುಭವ ಮಂಟಪಕ್ಕೆ ಬರಬೇಕು ಅಂತ ತಿಳ್ಕೊಂಡು ಚನ್ನಬಸವಣ್ಣವ್ರು ಹೇಳಿದ್ರೆ ಆ ಅಂದಂತ, ಯಪ್ಪ ನಮ್ಮಂಥವ್ರನ್ನ ಒಳಗೆ ಕರ್ಕೊಂಡು ಕುಂದ್ರಸಂಗಿಲ್ಲ, ನಾ ಏನೋ ಬರ್ತೀನಿ, ಕರೆ ನಾವು ಬಂದ್ರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂದ್ರೆ ಚರ್ಚೆ ನಡೀತೀನಿ. ನಾ ಏನೋ ಬರ್ತೀನಿ, ನಾ ಬಂದು ಅಲ್ಲಿ ಕುಂತ್ರೆ ಕರೆದು ಕುಂದ್ರಿಸಿದವ್ರು ನೀನು, ಬಂದು ಕುಂತಾಕಿ ನಾನು, ನಾವು ನೀವು ಕುಂತು ಕೂಡಿ ಮಾತಾಡೋದನ್ನ ನೋಡಿ ಅರಗಿಸಿಕೊಳ್ಳಾರದಂಥ ಒಂದಿಷ್ಟು ಮಂದಿ ಐತಂತ ಈ ನಾಡಿನೊಳಗೆ. ಅವರು ಸುಮ್ಮನೆ ಬಿಡೋದಿಲ್ಲಪ್ಪ, ನಿಮ್ಮ ಅನುಭವ ಮಂಟಪಕ್ಕೆ ನನ್ನಿಂದ ಧಕ್ಕೆ ಆಕತಿ, ಅದಕ್ಕೆ ನಿಮ್ಮನ್ನು ದೂರದಿಂದ ನೋಡೇ ನಾ ಮುಕ್ತಳಕ್ಕೆ ನಾ ಬರೋದಿಲ್ಲ ಅಂತ ಚನ್ನಬಸವಣ್ಣವರೊಂದು ಮಾತು ಹೇಳ್ತಾರಂತ. ಈ ನಾಡಿನಲ್ಲಿ, ಈ ದೇಶದಲ್ಲಿ ಭೇದಗಳನ್ನು ಮನುಷ್ಯ ಮಾಡಿದ್ದಾನೆ, ಮನುಷ್ಯನಿಂದ ಭೇದಗಳಾಗ್ಯಾವ. ಅದಕ್ಕೆ ಚನ್ನಬಸವಣ್ಣನವರು ವಚನಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವಚನವನ್ನು ಬರೀತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವಚನ, ಸಟಸ್ಥಲ ಸಿದ್ಧಾಂತವನ್ನು ಚನ್ನಬಸವಣ್ಣವರು ಕೊಟ್ಟರಂದ್ರೂ ಲೌಕಿಕದಲ್ಲಿ ಚನ್ನಬಸವಣ್ಣವರು ಒಳ್ಳೊಳ್ಳೆ ವಚನಗಳನ್ನು, ಬಹಳ ಅದ್ಭುತವಾದಂಥ ವಚನಗಳನ್ನು ಬರೆದಾರ. ಅದರಾಗ ಒಂದು ವಚನವನ್ನು ಬಹಳ ಗಮನಿಸಬೇಕಾಗ್ತದೆ ನಾವು. ಎಷ್ಟು ಸೂಕ್ಷ್ಮ ಬರೀತಾರೆ ಚನ್ನಬಸವಣ್ಣನವರು ವಚನಗಳಂತಂತಂದ್ರೆ, ನಿಜವಾಗಿಯೂ ಶರಣರಲ್ಲಿ ವೇದಾಂತ ಅನ್ನುವಂಥದ್ದು ಹೆಂಗೆ ಬಂದು ಹೋಗತ್ತೆ ಅಂದ್ರೆ, ಹೆಚ್ಚು ಪ್ರಭುದೇವರ ವಚನಗಳಲ್ಲಿ, ಹೆಚ್ಚು ಸಿದ್ದರಾಮರ ವಚನಗಳಲ್ಲಿ, ಚನ್ನಬಸವಣ್ಣವರ ವಚನದಲ್ಲಿ ನಶ್ವರತೆ ಅನ್ನೋದು ಆಗಾಗ ಬಂದು ಇಣಿಕೆ ಹಾಕಿ ಕೂತಿರ್ತದೆ. ಅಂದ್ರೆ ಏನೆಲ್ಲ ಮಾಡಿದ್ರು ಕೊನೆಗೆ ಇದು ನಶ್ವರ ಐತನ್ನು ಸಿದ್ಧಾಂತಕ್ಕೆ ಶರಣರು ಬರ್ತಾರ. ಯಾವಾಗ ಬರ್ತಾರ ಅಂದ್ರೆ ಮೊದಲ ಬರೋದಿಲ್ಲ ಅವ್ರು, ಕೊನೆಗೆ ಬರ್ತಾರ. ಮೊದಲ ಬರೋದಿಲ್ಲ ಅವ್ರು. ಮೊದಲ ಸಿನಿಮಾದಾಗ ಕೊನೆಗೆ ಏನಾಕೈತೆ ಅನ್ನೋ ತೋರಿಸಿಬಿಟ್ರೆ ಸಿನಿಮಾದ ರುಚಿನ ಉಳಿದಿಲ್ಲ ಅಂತ ಮೊದಲು ಹೇಳ್ತಾರ ಅವರು. ಇದು ಪ್ರಪಂಚ ಹೇಳ್ತಾರ ನೋಡು, ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂದು ಭಾವಿಸುವಂತೆ, ಎಷ್ಟು ಚಂದ ಬರ್ದಾರ ನೋಡಿ. ಗುಬ್ಬಿ ಹೆರರ ಮನೆಯನ್ನ ತನ್ನ ಮನೆ ಎಂದು ಭಾವಿಸುವಂತೆ, ದರೆ ವನಿತೆ ಪುತ್ರ ಮಿತ್ರ ನನ್ನವರು ತನ್ನವರು ಎಂದು ಹೋರಿ ಸಾಯುತ್ತಿದೆ. ಜೀವ ಸರ್ವಕರ್ತೃ ಕೂಡಲ ಚೆನ್ನ ಸಂಗಯ್ಯನಲ್ಲದೆ ಮತ್ತೊಬ್ಬರಿಲ್ಲ ನೋಡ ಅನ್ನುವಂಥ ಮಾತನ್ನು ಚನ್ನಬಸವಣ್ಣವರು ಬರೀತಾರೆ. ತಿಳುವಳಿಕೆ ಹೇಳ್ತಾರೆ. ಈ ಧರೆಗಾಗಿ ಇಲ್ಲಿರ್ತಕ್ಕಂಥ ವನಿತೆ ಮಕ್ಕಳು ಪ್ರಪಂಚದ ಭೋಗದ ಸುಖಕ್ಕಾಗಿ ಬಡದಾಡೋರಿಗೆಲ್ಲ ಅನುಭವ ಮಂಟಪದ ಬಾಗಿಲು ತೆಗೆದಿಲ್ಲವಾ, ನಿನ್ನಂಥವ್ರಿಗಾಗಿ ಅನುಭವ ಮಂಟಪದ ಬಾಗಿಲು ತರದತಿ. ನೀನು ಅನುಭವ ಮಂಟಪಕ್ಕೆ ಬರಾಕಬೇಕು, ನಿನ್ನ ಕರ್ಕೊಂಡು ಬಾ ಅಂದಾರ ದಂಡನಾಯಕರು. ಆಯ್ತು, ಒಬ್ಬ ಕಲ್ಯಾಣದ ಮಂತ್ರಿ, ಕಲ್ಯಾಣದ ನೆಲವನ್ನು ಆಳ್ತಕ್ಕಂಥ ಒಬ್ಬ ಮಹಾನ್ ಯೋಗಿ ನನ್ನಂಥ ಒಬ್ಬ ವೈಶ್ಯ ಮೇಲೆ ಅಂತಃಕರಣ ಹುಟ್ಟಿ ಅನುಭವ ಮಂಟಪಕ್ಕೆ ಕರ್ಯಾಕತಾನಂದ್ರ ನಾವು ಹೋಗಾಕಬೇಕಂತ ತಿಳ್ಕೊಂಡು ಸಂಕವ ಬಂದ. ಕತಿ ಭಾಳ ಚಂದದೆ. ಬಂದವ್ರ ಮಟ್ಟ ಹೆದರ್ತಾರ ನೋಡ್ರಿ. ಅವ್ರು ಮೊದಲ ಜಾತಿ ವ್ಯವಸ್ಥೆಯಿಂದ ಕಡಿಮೆ, ಕಾಯಕದ ವೃತ್ತಿಯಿಂದಲೂ ವೇಶ್ಯಾವೃತ್ತಿ, ಇಷ್ಟೆಲ್ಲ ಕನಿಷ್ಠ ವ್ಯಕ್ತಿಗಳನ್ನು ಸಮಾಜ ಹೆಂಗೆ ನೋಡಬೇಕು, ಭಾಳ ಕೆಟ್ಟದಾಗಿ ನೋಡ್ತಿತ್ತು. ದೂರತ ನಿಂತರಂತ ಬಸವಣ್ಣವ್ರು ಕರೆದ್ರಂತ, ಯಾವ ಅನುಭವ ಮಂಟಪ ನಿಮ್ಮ ಸಲುವಾಗಿ ಕಟ್ಟಿವಿ, ಅಲ್ಲಿ ಕುಂದ್ರಬೇಡ್ರಿ, ಇಲ್ಲಿ ಬಂದು ಕುಂದ್ರಿ ಅಂದ್ರ. ಕತಿ ಅದು ನಡೆದೈತೋ ಇಲ್ಲೋ ಅಂತ ಕೇಳಬೇಡ್ರಿ, ನಡೆದದ್ದು ಖರೇನಾ. ಯಾಕಂದ್ರೆ ಮತ್ತೆ ಈ ರೀತಿ ಒಳಗೆ ಕರ್ಕೊಂಡವ್ರು ಯಾರು ಅದಾರ? ನಮ್ಮನ್ನು ಕರ್ಕೊಂಡವ್ರು ಯಾರು ಇಲ್ಲ. ಮುಟ್ಟಬೇಡ್ರಿ, ಮುಟ್ಟಿದ್ರೆ ನಾವು ಕೆಟ್ಟ ಹೋಗ್ತೀವಿ ಅಂತ ತಿಳ್ಕೊಂಡು ದೂರಿಟ್ಟವ್ರ ಇದ್ದ ಕಾಲದಾಗ ಅನುಭವ ಮಂಟಪ ಇರುವುದ ನಿಮ್ಮ ಸಲುವಾಗಿ, ಅಲ್ಲಿ ಕುಂದ್ರಬೇಡ್ರಿ, ಇಲ್ಲಿ ಬಂದು ಕುಂದ್ರಿ ಅಂತ ತಿಳ್ಕೊಂಡು. ಈಗ ಅನುಭವ ಮಂಟಪ ಚಿತ್ರ ನೋಡ್ತೀರಿ, ಬರೀ ಪುರುಷರ ಇಲ್ಲಲ್ಲಿ,
ಯಾರದಾರ? ಒಂದು ಕಡೆ ನಿಮ್ಮದು ಮೆಜಾರಿಟಿ ಐತೆ, ಹೆಚ್ಚು ನೀವು ಓದಿರಿ. ಲೆಕ್ಕಣಿಕೆ ಅನ್ನೋದು ಗೊತ್ತಿಲ್ಲದ ಕಾಲದಾಗ, ಅಕ್ಷರ ಜ್ಞಾನ ಇಲ್ಲದ ಕಾಲದಾಗ 30ಕ್ಕೂ ಹೆಚ್ಚು ವಚನಕಾರ್ತಿಯರು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಮಾನ ಹೋಗಿ ವಚನಗಳನ್ನು ಬರೆದಂಥ ಕಾಲ ವಚನಕಾರ್ತಿಯರ ಕಾಲ, ಬಸವಾದಿ ಪ್ರಬಂಧರ ಕಾಲವೇ. ನೆನಪಿಟ್ಕೋಬೇಕು ನೋಡ್ರಿ. ಆಯಮ್ಮ ಹೆದರ್ಕೊಂತ ಬಂದು ಕುಂತ್ಲಂತ, ಕುಂತ್ಲು ಒಂದು ಮಾತು ಬರ್ತದೆ ನೋಡ್ರಿ. ಈ ಬೇವಿನ ಮರಗಳು, ಜಾಲಿ ಮರಗಳು, ಈ ಗಂಧದ ಮರದ ಮಗ್ಗಲು ಬೆಳೆದ್ರ ಹೇಳ್ತಾರೆ, ಬೇವು ಬೊಬ್ಬಿಲಿಯ ಸಂಘದಿಂದ ಚಂದನದ ಪರಿಮಳದ ಸಂಘದಲ್ಲಿ ಬೇವು ಬೊಬ್ಬಿಲಿಗಳು ಪರಿಮಳವ ಸೂಸವೆ ಅಂತ ಹೇಳ್ತಾರೆ. ಅದಕ್ಕೆ ಮನುಷ್ಯ ಎಲ್ಲರ ಹುಟ್ಲಿ ಅದು ಮುಖ್ಯ ಅಲ್ಲಂತ, ಅವ ಎಲ್ಲರ ಹುಟ್ಟುವಲಕ್ಕೆ ಅದು ಮುಖ್ಯ ಅಲ್ಲಂತ, ಹುಟ್ಟು ಅವನ ಕೈಯಾಗಿಲ್ಲಂತ ವಚನಕಾರರು ಭಾಳ ಚಂದ ಹೇಳ್ತಾರೆ. ಪ್ರಭುದೇವರು ಹೇಳ್ತಾರೆ, ಹುಟ್ಟುವವರನ್ನು ಹುಟ್ಟಬೇಡ ಎಂದೇನೆ, ನಾ ಏನು ಬೇಡ ಅಂದಿನ ಅಂತ ಕೇಳ್ತಾನೆ ಪ್ರಭುದೇವರು. ಸುಮ್ಮನೆ ನಮಗೆ ಯಾಕೆ ನೀವು ಟೀಕಾ ಮಾಡ್ತೀರ ಅಂತ ಅಲ್ಲಮ್ಮ ಪ್ರಭು, ಹುಟ್ಟುವವರು ಹುಟ್ಟಬೇಡ ಎಂದೇನೆ, ಸಾಯುವವರ ಸಾಯಬೇಡ ಎಂದೇನೆ ಅಂತ ಹೇಳ್ತಾನೆ. ನಾನು ಹುಟ್ಟವ್ರು ಹುಟ್ಟಬೇಡ ಅಂದೇನೆ, ಸಾಯವ್ರು ಸಾಯಬೇಡ ಅಂದೇನೆ, ಬರಬೇಡ ಅಂದೇನೆ, ಕುಂದ್ರವ್ರು ಕುಂದ್ರಬೇಡ ಅಂದೇನೆ ಅಂತ ಮಾತಿಗೆ ಜಗಳಕ್ಕೆ ತೆಗೆದಂಗಿದು. ಹುಟ್ಟವರನ್ನು ಹುಟ್ಟಬೇಡ ಎಂದೇನೆ, ಸಾಯುವವರ ಸಾಯಬೇಡ ಎಂದೇನೆ, ಸಾಯುವ ಮುನ್ನ ಸ್ವಯವನರಿಯುವವರ ಸಂಗವ ಮಾಡದಿಪ್ಪಾತನೆ ಪರಮ ಹೊಲೆಯ ನೋಡಬೇಶ್ವರ ಅಂತ ಅದ್ಭುತವಾದ. ಹುಟ್ಟು ಸಾವೆಲ್ಲರಿಗೂ ಸಮಾನ ಅದಾವ. ಹುಟ್ಟವ್ರನ್ನ ಹುಟ್ಟಬೇಡ ಎಂದಿಲ್ಲ, ಸಾಯವ್ರನ್ನ ಸಾಯಬೇಡ ಎಂದಿಲ್ಲ. ಹುಟ್ಟು ಸಾವಿನ ನಡುವ ಸ್ವಯವನರಿತ ಮಹಾನುಭಾವಿಗಳ ಸಂಘನ ನೀವು ಮಾಡಲಿಲ್ಲ ಅಂದ್ರೆ ನಾ ಏನು ಮಾಡಲಿ ಅಂತ ಕೇಳ್ತಾನೆ ಪ್ರಭುದೇವ್. ನಾ ಏನು ಮಾಡಲಿ ಹೇಳ್ತಾರಲ್ಲ ಅವರು, ಅದ್ಭುತ ಮಾತು. ಕೋಣನ ಬಿಟ್ಟು ಕುದುರೆ ಅದು ಏನೇ ಹೇಳ್ತಾರೆ, ಆನಿ ಮ್ಯಾಗ ಏರಿಪ್ಪ, ಕ್ವಾಣನ ಮ್ಯಾಗ ಏರಬೇಡ ಅಂದ್ರೆ ಅದ್ರಾಕ ನಾವು ಕ್ವಾಣನ ಮ್ಯಾಗ ಏರ್ತೀನಿ ಅಂದ್ರೆ ಅಂತ, ಅದಕ್ಕೆ ಯಾರೇನು ಮಾಡೋರು ಅಂತ ಹೇಳ್ತಾನೆ ಪ್ರಭುದೇವ್. ಶರಣರು ಎಲ್ಲದಕ್ಕೂ ಸೂಕ್ಷ್ಮವಾದ ಉತ್ತರ ಕೊಡ್ತಾರೆ. ಆ ಸಂಕಮ್ಮ ಬಂದಲ್ಲಿ ಕುಳಿತುಕೊಂಡ ಸಂದರ್ಭದಲ್ಲಿ 1 ದಿನ, 2 ದಿನ, 3 ದಿನ, 4 ದಿನ, 5 ದಿನ ಶರಣರ ಅನುಭವವನ್ನು ಕೇಳಿ, ಶರಣರ ಚಿಂತನವನ್ನು ಕೇಳಿ, ಶರಣರ ಗಾಳಿ ಬಿಡೋದು. ಹೆಂಗೆ ನಾವು ಸಣ್ಣವರಿದ್ದಾಗ ಒಂದು ಮಾತು ಹೇಳ್ತಿದ್ರು, ಭಾಳ ಅದ್ಭುತವಾದಂಥ ಮಾತು. ನಾವು ಎಲ್ಲಾರ ಹುಟ್ಟು ಬಲಿಬೇಕ, ಕನಿಷ್ಠ ನಮಗೆ ಗಂಧದ ಮರ ಆಗಿ ಹುಟ್ಟಲಿಕ್ಕರು ಅಟ್ಟೋ ಹೋತು, ಗಂಧದ ಮರದ ಮಗ್ಗಲ ಜಾಲಿ ಮರಣರಾಗಿ ಹುಟ್ಟಬೇಕಂತ. ಈ ಮಾತು ಭಾಳ ಗಮನದಲ್ಲಿ, ಗಂಧದ ಮರದ ಮಗ್ಗಲ ಹುಟ್ಟಬೇಕಂತ. ನೋಡಿ ಎಷ್ಟು ಚಂದ ಹೇಳ್ತಾರ ಅವರು. ಗಂಧದ ಮರದ ಮಗ್ಗಲ ಜಾಲಿ ಮರ ಆಗಿ ಹುಟ್ಟಬೇಕಂತ ಕಾರಣ, ಗಂಧದ ಮರಗಳು ತಮ್ಮ ಸುವಾಸನೆ ಗಾಳಿ ಬಿಟ್ಟಾಗ ಅವೇನು ಪರಿಮಳವನ್ನು ಸೂಸ್ತಾವಲ್ಲ, ಆ ಪರಿಮಳ ಜಾಲಿ ಮರಕ್ಕೆ ಬಡದು, ಜಾಲಿ ಮರನು ಗಂಧದ ವಾಸನೆಯನ್ನು ಕೊಡ್ತಾವ. ಚಂದ ಅವು ಸಹಿತ ಅದ್ರ ವಾಸನೆಯನ್ನು ಕೊಡ್ತಾವ. ಹಂಗ ಶರಣರ ಸಂಘದೊಳಗ ಬೇವು ಬೊಬ್ಬಿಲಿಗಳು ಸಹಿತ ಪರಿಮಳದ ಸಂಘದಲ್ಲಿ, ಚಂದನದ ಸಂಘದಲ್ಲಿ ಪರಿಮಳವ ಸೂಸ್ತಾವ. ಹಂಗ ಆ ಸಂಘವ ಶರಣರ ಸಂಘದಲ್ಲಿದ್ದು, ಶರಣರ ಅನುಭವದಲ್ಲಿದ್ದು, ಅನುಭವ ಮಂಟಪದಲ್ಲಿ ಇದ್ದು, ಕೊನೆಗೆ ಭಾಳ ವಚನ ಬರೋದಿಲ್ಲ, ಬರೆದಿರಬೇಕು. ನಮ್ಮ ಹಣೆ ಬರಕ್ಕೆ ಭಾಳಷ್ಟು ವಚನಗಳು ಸಿಕ್ಕಿಲ್ಲ. ಒಂದೇ ಒಂದು ವಚನ ಬರೀತಾಳೆ, ಒತ್ತೆಯೇ ಹಿಡಿದು ಮತ್ತೆ ನಾನು ಮತ್ತೆಯೇ ಹಿಡಿದರೆ ಎನ್ನನ್ನು ಬತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ. ಎಂಥ ಅದ್ಭುತವಾದ ಮಾತು, ಎಂಥ ಅದ್ಭುತವಾದ. ನಾ ಒತ್ತಿ ಹಿಡಿದೀನಿ, ಇಷ್ಟು ದಿವಸ ಒತ್ತಿ ಹಿಡಿತಿದ್ದೆ ವಿಟ ಪುರುಷರನ್ನ, ಆದ್ರೆ ಇನ್ನು ಮೇಲೆ ನಾನು ಒತ್ತಿ ಹಿಡಿದಿಲ್ಲ, ಈತನ ಒತ್ತಿ ಹಿಡಿದೀನಿ ಅಂತ ಹೇಳ್ತಾಳೆ. ಎಂತ ಒತ್ತೆಯೇ ಹಿಡಿದು ಮತ್ತೊತ್ತೆಯೇ ಹಿಡಿದರೆ, ಮತ್ತ ನಾ ಎಲ್ಲರ ಹೊರಗೋಗಿ ನನ್ನ ಹೀನ ಕಾಯಕಕ್ಕೆ ನಾ ಇಳಿದ್ನಿ ಅಂದ್ರೆ ನನ್ನನ್ನು ಬತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ. ನೀ ಹೋದರೆ ಹೋಗು, ನಾನು ಅಲ್ಲೇ ನಿರ್ಲಜ್ಜೇಶ್ವರ ಅಂತ ತಿಳ್ಕೊಂಡು ಹೇಳ್ಬೇಕಾದ್ರೆ ವಚನದ ನಾಮಾಂಕಿತನ ನಿರ್ಲಜ್ಜೇಶ್ವರ ಅಂತ ನೋಡು. ಅಂದ್ರೆ ನಾ ಲಜ್ಜಿ ನಾಚಿಕೆ ಎಲ್ಲ ಬಿಟ್ಟ ನಿಂತು ಬಿಟ್ಟಿನಿ, ಯಾರು ಬರ್ತೀರಿ ಬರ್ರಿ ಅಂತ ಒಂದು ರೀತಿ ಸಟ್ ಹೊಡೆದಂಗೆ. ನಿರ್ಲಜ್ಜೇಶ್ವರ ಅಂದ್ರೆ ನಾ ಎಲ್ಲ ಬಿಟ್ಟ ನಿಂತೀನಿ ನೋಡಪ್ಪ ಅಂದ್ರೆ ಸಮಾಜ ಪ್ರಶ್ನೆ ಮಾಡ್ತು, ಇಟ್ಟು ದಿವಸ ಹಿಂಗಿದ್ದಾಕ ಈಗ ಹೋಗಿ ಅಲ್ಲಿ ಅನುಭವ ಮಂಟಪದಾಗ ಶರಣೆ ಆದಿ ಅಂತ ಯಾರಾದ್ರೂ ಪುರುಷರು ಕೇಳಿರ್ಬೇಕು. ಅದಕ್ಕೆ ಈ ವಚನದ ನಾಮಾಂಕಿತ ಇಟ್ಕೊಂತಾಳಾಕಿ. ನಾ ಇಟ್ಟು ದಿವಸ ಒತ್ತಿ ಹಿಡಿದೇನೆ, ನಿಮ್ಮ ಪುರುಷ ಸಮಾಜದ ಅಟಾಟೋಪಕ್ಕೆ ಬಲಿಪಶುವಾಗಿ ನಾನು ಇವತ್ತು ಕೆಟ್ಟೀನಿ. ಆದರೆ ಇವತ್ತು ಶರಣರ ಸಂಘದೊಳಗೆ ಈತನ ಒತ್ತಿ ಹಿಡಿದ ಮೇಲೆ, ಲಿಂಗವನ್ನು ಒತ್ತಿ ಹಿಡಿದ ಮೇಲೆ, ಲಿಂಗವನ್ನೇ ನಾನು ನನ್ನವಂತ ತಿಳ್ಕೊಂಡ ಮೇಲೆ ಮತ್ತೇನಾರ ನಾ ಒತ್ತಿ ಹಿಡಿದೆ ಅಂದ್ರೆ ನನ್ನನ್ನು ಬತ್ತಲೆ ನಿಲ್ಲಿಸಿ ಕಾದ ಕತ್ತಿಯಿಂದ ಕೊಲ್ವರಯ್ಯ. ನೀ ಬೇಕಾದ್ರೆ ಹೋಗು, ನಾನು ಅಲ್ಲಿ ನಿರ್ಲಜ್ಜೇಶ್ವರ ಅನ್ನೋ ಒಂದು ಮಾತನ್ನು ಹೇಳಬೇಕಾದ್ರೆ ಬಸವಣ್ಣನವರು ಒಬ್ಬ ವೇಷಿಯಲ್ಲಿನೂ ಕೂಡ ಶರಣತ್ವವನ್ನು ಹಿಡಿಕಿದ್ರು. ಶರೀರ ಕೆಟ್ಟರೆ ಏನಾಯ್ತು, ಶರೀರದೊಳಗೊಂದು ಚೈತನ್ಯ ಐತಿ, ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟುಕೊಂಡು ಸನ್ಮಾರ್ಗದಲ್ಲಿ ನಡೆದ ಮನುಷ್ಯ ದೇವರು ಆಗಕ್ಕೆ ಸಾಧ್ಯ ಐತೆ ಅನ್ನುವಂಥದ್ದನ್ನು ಬಸವಣ್ಣನವರು ತೋರಿಸಿಕೊಟ್ರು. ಇದು ಯಾವ ಕಾಲದಲ್ಲಿ ಆದಂಥ ಘಟನೆ ಅಲ್ಲ, ಇದು ಬಸವಣ್ಣನವರ ಕಾಲದಲ್ಲಿ ಆತು. ನೆನಪಿಟ್ಕೋಬೇಕು. ಬುದ್ಧನ ಕಾಲದಲ್ಲಿ ಆಮ್ರಪಾಲಿ ಅಂತ ಒಬ್ಬ ಹೆಣ್ಮಗಳು ಬರ್ತಾಳೆ, ವಯಸ್ಸೆ ಬುದ್ಧನ ಕಾಲದಲ್ಲಿ ಬರ್ತಾಳೆ. ಬುದ್ಧ ಆಕೆಯನ್ನು ಸ್ವಾಗತ ಮಾಡ್ತಾನೆ. ಆದರೂ ಕೂಡ ಬುದ್ಧನ ಕಾಲದಲ್ಲಿ ಬರ್ತಕ್ಕಂಥ ಆಮ್ರಪಾಲಿಗೂ ಬಸವಣ್ಣನವರ ಕಾಲದಲ್ಲಿ ಬರ್ತಕ್ಕಂತಹ ಈ ಸೂಳೆ ಸಂಕವನಿಗೂ ವ್ಯತ್ಯಾಸ ಏನು ಬರ್ತೈತೆ ಅಂದ್ರೆ, ಆಮ್ರಪಾಲಿ ಒಬ್ಬಳೇ ಶಿಷ್ಯಳಾಗಿ ಹೋದ್ಲು, ಆದ್ರೆ ಸೂಳೆ ಸಂಕವ ಒಂದು ಪಾಠವನ್ನು ಹಾಕಿಕೊಟ್ಲು. ಕಲ್ಯಾಣದಲ್ಲಿ 12,000 ಜನ ಪುಣ್ಯಾಂಗನೆಯರು ಬಸವಣ್ಣವರ ಕಾಲದಲ್ಲಿ ಪುಣ್ಯಾಂಗನೆಯರಾಗಿ ವೇಶ್ಯಾವೃತ್ತಿಗೆ ಇತಿಶ್ರೀ ಹಾಡಿ ಶರಣ ಮಾರ್ಗವನ್ನು ಪಾಲಿಸಿದರು ಅನ್ನುವಂಥದ್ದನ್ನು ಬರೀತಾರೆ. 12,000 ಪುಣ್ಯಾಂಗನೆಯರಾದಂಥ ಆ ಹೀನ ಕಾಯಕವನ್ನು ಬಿಟ್ಟು ಸತ್ಯಶುದ್ಧ ಕಾಯಕದ ಕಡೆ ಮುಖ ಮಾಡಿದರು, ದುಡಿದು ಅನ್ನವನ್ನು ಉಣ್ಣಾಕತ್ತರು. ಇದು ಬಸವಣ್ಣನವರ ವ್ಯಕ್ತಿತ್ವ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ
ಭೀಮಕವಿ ಬಸವ ಪುರಾಣದಲ್ಲಿ ಬರೀತಾರೆ. ಇದು ಒಂದು ಪ್ರಸಂಗ. ಅನುಭವ ಮಂಟಪದಲ್ಲಿ ಯಾಕೆ ಶರಣರ ಸಂಖ್ಯೆ ದೊಡ್ಡದಾತ ಅನ್ನೋದಕ್ಕೆ ಇಂಥ ಪ್ರಸಂಗಗಳೇ ನಮಗೆ ಬಹಳ ದೊಡ್ಡ ಮೈಲುಗಲ್ಲಾಗಿ ನಿಂದಿರ್ತಾರೆ. ಒಮ್ಮಿಂದೊಮ್ಮೆಗೆ ನಾನು ಮುಕ್ತಾಯಕ್ಕ ಅಜಿಗಣ್ಣನ ಪ್ರಸಂಗ ಹೇಳಿದರೆ ದಿಗಲು ಬಿದ್ದು ಬಿಡುತ್ತದೆ. ಒಮ್ಮಿಂದೊಮ್ಮೆಗೆ ನಾನು ಪ್ರಭುದೇವರು ಅಕ್ಕಮಹಾದೇವಿ ಪ್ರಸಂಗ ಹೇಳಿಬಿಟ್ರೆ ಅನುಭವ ಮಂಟಪ ದಿಗಲು ಬಿದ್ದು ಬಿಡುತ್ತದೆ. ಅವುಗಳು ಬಹಳ ದೊಡ್ಡ ದೊಡ್ಡವು, ಅವುಗಳ ಬೇಡ. ಅವುಗಳು ತಾತ್ವಿಕ ಚಿಂತನೆಯ ಉನ್ನತ ಮಟ್ಟದ ಸ್ತರಗಳವು. ಆತ್ಮ ಪರಮಾತ್ಮನ ಚಿಂತನೆ ಬರ್ತೈತೆ, ಅಲ್ಲಿ ಜೀವ ಜಗತ್ತು ಈಶ್ವರನ ಚಿಂತನೆ ಬರ್ತೈತಿ. ಚಂದೀಮರಸರಂತ ಒಬ್ಬ ದೊಡ್ಡ ವ್ಯಕ್ತಿ ಕಾಶ್ಮೀರದ ಮಹಾದೇವ ಭೂಪಾಲರಂತ ರಾಜ ಮಹಾರಾಜರಿಂದ ಹಿಡ್ಕೊಂಡು ಮಾದರ ಚೆನ್ನಯ್ಯ ಡೋಹರ ಕಕ್ಕಯ್ಯನಂತ ಕೇರಿಯಲ್ಲಿರ್ತಕ್ಕಂಥ ಜನರಿಗೂ ಬಸವಣ್ಣವ್ರು ಬೇಕಾದರೂ ಇಲ್ಲಿ ಬಸವಣ್ಣನವರ ವ್ಯಕ್ತಿತ್ವ ದೊಡ್ಡದಾಗುತ್ತದೆ. ಅವರು ಬಸವಣ್ಣವ್ರನ್ನ ಒಪ್ತಾರ, ಇವರು ಬಸವಣ್ಣವ್ರನ್ನ ಒಪ್ತಾರೆ. ಬಸವಣ್ಣವ್ರನ್ನ ಒಪ್ಪದೇ ಇರೋರು ಅಂದ್ರೆ ವೈದಿಕರಷ್ಟೇ. ಈ ಜಾತೀಯತೆಯ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದ್ರಲ್ಲ, ಇವರಟ್ಟ ಅವ್ರನ್ನ ಒಪ್ಪಿಲ್ಲ, ಉಳಿದವ್ರು ಮಾತ್ರ ಬಸವಣ್ಣವ್ರನ್ನ ಎಲ್ಲರೂ ಒಪ್ಪ್ಯಾರ. ಇವರು ಒಳಗೆ ಒಪ್ಪಿದ್ರಂತ ಹೇಳ್ತಾರ. ಇವರು ಒಳಗೆ ಒಪ್ಪಿದ್ರಂತ. ಗುಪ್ತ ಮನ್ಸಣ್ಣ ಕೈಯಾಗ ಲಿಂಗ ಹಿಡ್ಕೊಂಡು ಹೇಳ್ತಾನ, ನಾನು ನಾಮದ ದಾಸನಲ್ಲದೆ ಲಿಂಗದ ದಾಸನಲ್ಲವಯ್ಯ. ನನಗರ ಬಸವಣ್ಣ ಲಿಂಗ ಕಟ್ಟಿಬಿಟ್ಟ, ಬೆಳಗಹರದ್ರ ನಾ ನಾಮ ಹಾಕ್ಕೊಂಡ ಹೇಳವ, 10 ಮಣಿಗಿದ್ರ ನಾಮ ಹಾಕ್ಕೊಂಡ ಮುಕ್ಕೊಳ್ಳವ. ನನಗೆ ನಾಮ ಅಂದ್ರೆ ಬಲು ಪ್ರೇಮ ಐತಿ, ಆದ್ರೆ ನನಗೆ ನಾಮದ ದಾಸ ಅದೀನಿ, ನಾನು ಲಿಂಗದ ದಾಸನಲ್ಲ. ನನಗೆ ಲಿಂಗ ಭಕ್ತಿ ಅಳವಡದು. ನಾರಾಯಣ ಪ್ರಿಯ ಅಮರನಾಥ ಲಿಂಗವೇ ನೀನ ನನಗೆ ಕೃಪೆ ಮಾಡು ಅಂತ ಹೇಳ್ಕೊಂತಾನ. ನನ್ನ ಒಳಗಿರ್ತಕ್ಕಂಥ ನಾಮವನ್ನು ತೆಗಿ, ನನ್ನೊಳಗೆ ಲಿಂಗ ಪ್ರೇಮವನ್ನು ಬೆಳೆಸ ಅಂತ ಹೇಳ್ತಾನ. ನೋಡ್ರಿ, ಆ ವಂಶವಾಹಿನಿ ಭಾಳ ಕೆಟ್ಟ ಅಂತದ, ಹೆರಿಡೇಟರಿ ಭಾಳ ಕೆಟ್ಟ ಅಂತ ನೋಡ್ರಿ, ರಕ್ತಗತವಾಗಿ ಬಂದ್ಬಿಟ್ಟಿರ್ತದಂತ ನೋಡ್ರಿ. ಅವ ಹೇಳ್ತಾನ, ನಾನು ನಾಮದ ದಾಸ, ನನಗೆ ಲಿಂಗದ ಭಕ್ತಿ ಅಳವಡವಲ್ದು. ನಿನಗೆ ಏನಾರ ಮಾಡಿ ನಿನ್ನ ಕೈಯಾಗ ತೊಗೊಂಡ್ಬಿಟ್ಟಿನಿ ನಾನು. ಉಳಿದವರೆಲ್ಲರೂ ಮಾಡ್ಕೊಳಕತ್ತಾಗ ನಾವು ಒಬ್ಬನ ಸುಮ್ಮನೆ ಕುಂತ್ರೆ ಹೆಂಗೆ ಜೀವನ ಅಂತೇಳಿ ನಿನ್ನ ಕೈಯಾಗ ತೊಗೊಂಡ್ಬಿಟ್ಟಿನಿ ನಾನು. ನೀ ಏನಾರ ಮಾಡಿ ನನಗೆ ಕೃಪೆ ಮಾಡು, ಅದಕ್ಕೆ ನಾನು ನಾಮವನ್ನು ಬಿಡಿಸು, ನನಗೆ ಲಿಂಗ ಪ್ರೇಮವನ್ನು ಕಲಿಸು ಅಂತ ಹೇಳ್ತಾನೆ. ಇಂಥ ಭಾಳ ಜನ ಶರಣರಿದ್ರು, ಅಲಕ್ಷ್ಯಾಗ್ಯಾರ, ಅಲಕ್ಷಿತ ವಚನಕಾರರು ಅಂತ ಕರೀತಾರೆ. ಅಲಕ್ಷ್ಯಾಗ್ಯಾರ. ಅವರನ್ನು ಹುಡುಕಿ, ಅವರನ್ನು ಸಂಶೋಧನೆ ಮಾಡಿ, ಅವರನ್ನು ಜನಗಳಿಗೆ ಮುಟ್ಟಿಸುವಂಥ ಕೆಲಸ, ಅವರನ್ನು ಶರಣ ತತ್ವಕ್ಕೆ ಪರಿಚಯ ಮಾಡಿಸುವಂಥ ಕೆಲಸ ಇತ್ತೀಚಿನ ದಿನಮಾನದಲ್ಲಿ ನಡೀತಾ ಇದೆ. ಅದೊಂದು ಒಳ್ಳೆಯ ಬೆಳವಣಿಗೆ.